ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಹಿ ಸ್ತ್ರೀಯಃ. ಕೃಷ್ಣೇನ ಯೋಗೇಶ್ವರೇಣ ಸಂರಕ್ಷಿತ ಸಪುತ್ರ ಸಸ್ನುಷ ಸ್ವಪೌತ್ರ ಕುಂತಿ ತಂ ಆದಿಪುರುಷಂ ಪ್ರಕೃತೆ ಪರಂ ಸರ್ವಭಾವಾನಾಂ ಅಲಕ್ಷ್ಯಂ ಅಂತರ್ಬಹಿರಪಿ ಧ್ರುವಂ ವರ್ತಮಾನಂ ಉಪನಿಷದರ್ಥಗರ್ಭಾಭಿಃ ಗೀರ್ಭಿಃ ನೈಕವಿಧಂ ತುಷ್ಟಾವ. ಯಥಾ ಕಶ್ಚನ ಅಜ್ಞಃ ನಾಟ್ಯಚರಂ ನಟಂ ನೈವ ಅಧಿಗಂತುಂ ಪ್ರಭವೇತ್ ತಥಾ ಅಜ್ಞಾಃ ಸರ್ವೇಪಿ ಅಸ್ಮತ್ಸದೃಶಾಃ ಜೀವಾಃ ತಸ್ಯ ಇಮಾಃ ಲೀಲಾಃ ಸೃಷ್ಟಿ ಸ್ಥಿತಿ ನಾಶ ನಿಯತಿ ಬಂಧ ಮೋಕ್ಷ ತಾತೃತ್ವರೂಪಾಃ ಅಧಿಗಂತುಂ ನೈವ ಪ್ರಭವಾಮಃ. ತಥಾಪಿ ತಮೇವ ಭಗವಂತಂ ಯತ್ಕಿಂಚಿದ್ರೂಪೇಣ ಗಂತುಂ ಇಚ್ಛಾಮ ಏವ. ಅಥಾತಃ ಭಾಗವತೆ ಅಯಂ ಪ್ರಥಮೇ ಸ್ಕಂಧೆ ಅಷ್ಟಮೇ ಅಧ್ಯಾಯೇ ತ್ರಯೋವಿಂಶಃ 23ನೇ ಶ್ಲೋಕ 8ನೇ ಅಧ್ಯಾಯದಲ್ಲಿ 1ನೇ ಸ್ಕಂದದ್ದು. ಭಗವಂತನನ್ನು ನಮಗೆ ಅರಿಯುವುದಾಗುವುದಿಲ್ಲ. ಒಬ್ಬ ನಾಟ್ಯದಲ್ಲಿ ತಜ್ಞನಾದವನು ನಿಪುಣನಾದಂಥವನ ಆಂಗಿಕ ಅಭಿನಯಗಳನ್ನು ಸಾಮಾನ್ಯರಿಗೆ ಹೇಗೆ ಅರಿಯುವುದಾಗುವುದಿಲ್ವೋ ಹಾಗೆ ಭಗವಂತನ ಈ ಲೀಲೆಗಳನ್ನು ಕೂಡ ಅರಿಯುವುದಾಗುವುದಿಲ್ಲ ಅಂತ ಈ ಹಿಂದಿನ 22ನೇ ಶ್ಲೋಕದಲ್ಲಿ ಬಂದಿದೆ. ಕುಂತಿ ಅವನನ್ನು ಸ್ತುತಿಸ್ತಾ ಇದ್ದಾಳೆ. ಈಗ 23ನೇ ಶ್ಲೋಕ ನಾವೀಗ ನೋಡಬೇಕಾದದ್ದು. ಮಂಗಲಾಚರಣದ ರೂಪದಲ್ಲಿ ಅದನ್ನೇ ಹೇಳಿದೆ, ತಥಾ ಪರಮಹಂಸಾನಾಂ ಅಂತ. ಅದರ ಅರ್ಥ ಏನು? ಅತ್ಯಂತ ಶ್ರೇಷ್ಠರಾದಂಥ ಶುದ್ಧವಾದ ಸ್ವಭಾವವುಳ್ಳ ಪರಮಹಂಸ ಮುನಿಗಳ ಭಕ್ತಿ ನಿನ್ನ ಬಗ್ಗೆ ತೋರಿಸಿದರೆ ಅವರ ಭಕ್ತಿ ಯೋಗಕ್ಕೆ ವಿಷಯನಾದವನು ನೀನು. ಅಂಥ ನಿನ್ನನ್ನು ಸಾಧಾರಣ ಸ್ತ್ರೀ ಆದಂಥ ನಾನು ಒಲಿಸಿಕೊಳ್ಳುವುದು ಹೇಗೆ ಅಂತ ಅದರ ತಾತ್ಪರ್ಯವನ್ನು ನಾವಲ್ಲಿ ನೋಡ್ತೇವೆ. ಅದಕ್ಕೆ ವಿಜಯಧ್ವಜರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು ಈಗ ನೋಡಬೇಕು. ನಮ್ಮಂಥವರಿಗೆ ನಿನ್ನ ದರ್ಶನ ಸುಲಭ ಸಾಧ್ಯ ಅಲ್ಲ. ಯಾಕೆಂದರೆ ನಮ್ಮ ಸ್ವರೂಪ ಅಜ್ಞಾನದಿಂದ ಕವಿದು ಬಿಟ್ಟಿದೆ. ಅದನ್ನು ನಿನ್ನ ನೋಡುವುದಾಗುವುದಿಲ್ಲ. ಮೂಲತಃ ನಿನ್ನನ್ನು ಒಲಿಸಿಕೊಳ್ಳಬಲ್ಲವರು ಯಾರು? ಮಹಾಜ್ಞಾನಿಗಳಾದಂಥ ಪರಮಹಂಸರೇ ನಿನ್ನನ್ನು ಒಲಿಸಿಕೊಳ್ಳಬಲ್ಲವರು. ಭಕ್ತಿಯೋಗದಿಂದ ಅವರು ನಿನ್ನನ್ನು ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿದರೆ ನೀನು ಅವರ ಭಕ್ತಿಯೋಗಕ್ಕೆ ವಿಷಯನಾಗ್ತಿ. ನಮ್ಮಂಥವರು ನಿನ್ನನ್ನು ಒಲಿಸಿಕೊಳ್ಳುವುದು ಹೇಗೆ ಅಂತ ಇದ್ದಾಳೆ ಕುಂತಿ. ಅಮಲಾತ್ಮರು ಅಂದರೆ ಅವಿದ್ಯಾ ಅಂದರೆ ಅಜ್ಞಾನ, ಕಾಮ, ಕರ್ಮ ಇತ್ಯಾದಿ ಮಲಗಳನ್ನು ಯಾರು ಹೊತ್ತಿದ್ದಾರೆ ತಮ್ಮ ಹೃದಯದಲ್ಲಿ, ಅಂಥವರಿಗೆ ಭಗವಂತದ್ದು ಸಿಗುವುದಿಲ್ಲ. ಅದರಿಂದ ರಹಿತರಾದಂಥ ಸರ್ವಜ್ಞಾದ ಪರಮಹಂಸರು ಸನಕಾದಿಗಳು ಅವರಿಗೆ ಮಾತ್ರ ನೀನು ತಿಳಿಯುವಂಥವನು. ಅವರ ಭಕ್ತಿಯೋಗಕ್ಕೆ ನೀನು ಅರ್ಥ ಅಂದರೆ ಭಕ್ತಿಯೋಗಕ್ಕೆ ನೀನು ವಿಷಯನಾಗಿದ್ದೆ. ತ್ವಾಂ ತೇ ಪಶ್ಯಂತಿ ತಥಾ ರಾಗಾದಿಮತ್ಯಃ ಸ್ತ್ರೀಯಃ. ರಾಗದ್ವೇಷಾದಿಗಳಿಂದ ತುಂಬಿದಂಥ ಸಾಂಸಾರಿಕ ಆಲೋಚನೆಗಳಿಂದ ಸಾಂಸಾರಿಕ ಸಂಬಂಧಗಳಿಂದ ಸಂತ್ರಸ್ತರಾದಂಥ ನಮ್ಮಂಥ ಸ್ತ್ರೀಯರು ನಿನ್ನನ್ನು ಕಾಣುವುದು ಹೇಗೆ ಅಂತ ಅದರ ತಾತ್ಪರ್ಯ. ಸ್ತ್ರೀಷು ತಾರತಮ್ಯ ವಿಶೇಷ ದ್ಯೋತನಾರ್ಥಂ ಆತ್ಮನೇ ಪದ ಪ್ರಯೋಗ ಅಂತಾರೆ ವಿಜಯಧ್ವಜ ತೀರ್ಥರು. ಉಳಿದ ಪುರುಷರಿಗೂ ಸ್ತ್ರೀಯರಿಗೂ ಇರುವಂಥ ತಾರತಮ್ಯವನ್ನು ತೋರಿಸಲಿಕ್ಕೆ ಹೀಗೊಂದು ಆತ್ಮನೇ ಪದವನ್ನು ಕಥಂ ಪಶ್ಯೇಮಹಿ ಅಂತ ಆತ್ಮನೇ ಪದ ಇದೆ. ಆ ಆತ್ಮನೇ ಪದ ಇರುವುದು
ಪುರುಷರ ಸಾಮರ್ಥ್ಯಕ್ಕೂ ಸ್ತ್ರೀಯರ ಸಾಮರ್ಥ್ಯಕ್ಕೂ ಇರುವಂಥ ವ್ಯತ್ಯಾಸವನ್ನು ತೋರಿಸುವುದಕ್ಕಾಗಿ ಅಂತ ಅವ್ರದ ಅಭಿಪ್ರಾಯ ಕಾಣಿಸ್ತದೆ. ಅದೇನೇ ಇರಲಿ, ಅದನ್ನು ನೋಡೋಣ ಮುಂದೆ. ತಥಾ ಪರಮಹಂಸಾನಾಂ ಅಂತೇನಿದೆ, ಪರಮಹಂಸಾನಾಂ ಮುನೀನಾಂ ಅಂತ, ಸನಕಾದಿ ಮುನಿಗಳು ಅಂತಲೇ ನಾವು ಅದಕ್ಕೆ ಏನು ಅರ್ಥ ಮಾಡಬೇಕಾಗಿಲ್ಲ. ಪರಮಹಂಸ ಮುನಿಗಳು ಅಂದರೆ ಚತುರ್ಮುಖ ಬ್ರಹ್ಮಾದಿಗಳು, ಅವರೇ ಪರಮಹಂಸರು, ಅವರೇ ಮುನಿಗಳು, ಅವರೇ ಪರಮಹಂಸರು. ಮತ್ತು ಭಕ್ತಿಯೋಗಿಗಳಾದಂಥ ದೇವತೆಗಳು, ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ ಅಂತ 3 ಥರದ ಯೋಗಗಳು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಬರೋದಿದೆ. ಅದರಲ್ಲಿ ಭಕ್ತಿಯೋಗಿಗಳಾದಂಥ ದೇವತೆಗಳು ಬಹಳ ಶ್ರೇಷ್ಠರು. ಅಂಥವರ ಭಕ್ತಿಯೋಗಕ್ಕೆ ನೀನು ಒಲಿಯುವವನು ಅಂತ ಅದರ ತಾತ್ಪರ್ಯ. ಭಗವಂತನ ಗುಣಗಳಿಗನುಸಾರವಾಗಿ ಈ ಯಾರು ವೇದಗಳ ಅರ್ಥವನ್ನು ತಿಳಿಯುತ್ತಾರೋ ಅವರು ಭಕ್ತಿಯೋಗಿಗಳು. ವೇದಗಳನ್ನು ಅವರು ಓದಿ ಆಮೇಲೆ ಭಗವಂತನ ಮಹಿಮೆಯನ್ನು ತಿಳಿಯುವುದಲ್ಲ, ಭಗವಂತನ ಮಹಿಮೆ ಅವರ ಅಂತರಂಗಕ್ಕೆ ಮೊದಲೇ ಗೋಚರ ಆಗಿರ್ತದೆ. ತಮಗೆ ಈ ಮೊದಲೇ ತಿಳಿದಂಥ ಭಗವಂತನ ಮಹಿಮೆಯನ್ನು ಅವರು ಶಾಸ್ತ್ರ ಓದುವಾಗ ಕಾಣ್ತಾರಷ್ಟೇ ಆಮೇಲೆ ಅಂತ. ಹೀಗದರ ಒಂದು ಅಭಿಪ್ರಾಯ ನಾವು ತಿಳ್ಕೊಳ್ಬಹುದು. ಅಂತೂ ಭಕ್ತಿಯೋಗಿಗಳು ಅಂದರೆ ಮುನಿಗಳು, ಅಮರಾತ್ಮರು ಅಂದರೆ ಇಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಅತಿ ಶ್ರೇಷ್ಠರಾದಂಥ ಸಾಧಕ ವರ್ಗದಲ್ಲೇ ಅತಿ ಶ್ರೇಷ್ಠರಾದಂಥ ಬ್ರಹ್ಮಾದಿಗಳನ್ನೇ ಇಟ್ಕೊಳ್ಳುವುದು ಒಳ್ಳೆಯದು ಅಂತ ನನ್ನ ತಾತ್ಪರ್ಯ ಇದಾಗಿದೆ. ಅತ್ರ ಮುನೀನಾಂ ಭಕ್ತಿಯೋಗ ವಿಧಾನಾರ್ಥಂ ವಯಂ ಕಥಂ ಪಶ್ಯಾಮಹೆ. ಇಲ್ಲೊಂದು ವಿಚಿತ್ರವಾದ ವಾಕ್ಯ ಇದೆ. ಭಕ್ತಿಯೋಗ ವಿಧಾನಾರ್ಥಂ, ಮುನಿಗಳ ಭಕ್ತಿಯೋಗ ವಿಧಾನ. ಅರ್ಥ ಅಂದರೆ ನಮ್ಗೆ ಸಂಸ್ಕೃತದಲ್ಲಿ ಗೊತ್ತಿರುವಂತೆ ಅದಕ್ಕಾಗಿ ಅಂತ ಅರ್ಥ. ಮುನಿಗಳು ಭಕ್ತಿಯೋಗ ಮಾಡಬೇಕಾಗಿದೆ, ಅದಕ್ಕಾಗಿ ನಾವು ಭಗವಂತನನ್ನು ಕಾಣುವುದು ಹೇಗೆ ಅಂತ ಹೀಗೊಂದು ಅಭಿಪ್ರಾಯ ಕಾಣಿಸ್ತದೆ. ಅದು ಹಾಗರ್ಥ ಅಲ್ಲ. ಅದಕ್ಕೆ ಮುನಿಗಳ ಭಕ್ತಿಯೋಗಕ್ಕಾಗಿ ಅರ್ಥ ಅಂದರೆ ಅದಕ್ಕಾಗಿ ಅಂತ ಅರ್ಥ ಅಲ್ಲ. ಭಕ್ತಿಯೋಗ ಅದರ ಅರ್ಥ ಅಂದರೆ ಅದರಿಂದ ಪ್ರತಿಪಾದ್ಯನಾದವನು, ಭಕ್ತಿಯೋಗಕ್ಕೆ ನಿಲುಕುವವನು, ಭಕ್ತಿಯೋಗಕ್ಕೆ ವಿಷಯನಾದವನು ಅಂತ ಅದರ ಅರ್ಥವನ್ನು ಆಚಾರ್ಯ ತಿಳಿಸಿದ್ದಾರೆ. ಭಕ್ತಿಯೋಗ ವಿಧಾನ ವಿಷಯಂ ಅಂತ. ವಸ್ತುತಃ ಈ ವ್ಯಾಖ್ಯಾನ ವೀರರಾಘವರು ಮೊದಲಾದವರೆಲ್ಲ ಬೇರೆಯವರು ಕೆಲವರು ಮಾಡಿದ್ದಾರೆ. ಈ ವ್ಯಾಖ್ಯಾನವನ್ನು ಆಚಾರ್ಯರು ಮಾಡಿದ್ದಾರೆ ಅಂತ ಅನ್ನೋದು ನಮಗೆ ಗೊತ್ತಿರಬೇಕು. ಭಕ್ತಿಯೋಗಕ್ಕೆ ವಿಷಯನಾದವನು ಅಂತ ಹೀಗದರ ಅರ್ಥ. ಒಟ್ಟಾರೆ ಪರಮಹಂಸರು ಅಂದರೆ ಸನಕಾದಿಗಳು ಅಂತಲೇ ಅರ್ಥ ಮಾಡಿದ್ದಾರೆ. ಅವರು ಧ್ಯಾನಶೀಲರಾದವರು, ಅಂಥವರು ದೇಹಾಭಿಮಾನ ರಹಿತರಾದವರು ಕೂಡ. ಅವರ ಭಕ್ತಿಗೆ ನೀನು ನಿಲುಕುವವನು. ನಮ್ಮಂಥ ಅಜ್ಞರ ಭಕ್ತಿಗೆ ನೀನು ಹೇಗೆ ತಿರುಗ್ತಿ? ತಥಾಚ ತ್ವಂ ಮಾದೃಶೀನಾಂ ಭಕ್ತಿಯೋಗಕರಣ ವಿಷಯೋಪಿ ನ ಭವಸಿ. ನಮ್ಮಂಥವರು ನಿನ್ನನ್ನು ಕುರಿತು ಭಕ್ತಿ ಮಾಡುವುದೂ ಸಾಧ್ಯವಿಲ್ಲ ಅಂತ ಹೀಗೆ ಅದರ ಅಭಿಪ್ರಾಯ ಕೇಳಿಬರ್ತದೆ. ಯಾದವಾರ್ಯರು ಮತ್ತು ವಿಜಯಧ್ವಜರ ಅರ್ಥವನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೀವಿ. ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ವೀರರಾಘವರು, ರಾಧಾಕೃಷ್ಣರು ಮತ್ತು ಶ್ರೀಧರರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತನ್ನೋದನ್ನು ನೋಡೋಣ. ಪರಮಹಂಸರು ಅಂದರೆ ಆತ್ಮ ಅನಾತ್ಮ ವಿವೇಕವುಳ್ಳವರು, ಮುನಿಗಳು ಅಂತ ಅರ್ಥ ಬರೀತಾರೆ. ಮುನಿಗಳು ಅಂದರೆ ಮನನಶೀಲರು. ಈ ಹಂಸ ಅಂದರೆ ಹಂಸ ಕ್ಷೀರ ನ್ಯಾಯ ಅಂತ ನಮಗೆ ನೆನಪು ಬರಬೇಕು. ಹಾಲಿಗೂ ನೀರಿಗೂ ಇರುವ ವ್ಯತ್ಯಾಸವನ್ನು ತಿಳಿಯಬಲ್ಲದನ್ನೇ ಹಂಸ ಅಂತ ವರ್ಣನೆ ಮಾಡ್ತಾರೆ ಶಾಸ್ತ್ರದಲ್ಲಿ, ನಮಗೆ ಅದೆಲ್ಲ ಗೊತ್ತಿದೆ. ಹಾಗೆ ಪರಮಹಂಸರು ಅಂದರೆ ಜಗತ್ತಿನಲ್ಲಿ ಪರತತ್ವ ಯಾವುದು ಅಪರತತ್ವ ಯಾವುದು ಅನ್ನೋದು ತಿಳಿಯಬಲ್ಲವರೇ ಪರಮಹಂಸರು. ಮುನಿಗಳು ಅಂದರೆ ಮನನಶೀಲರು. ಅಮಲಾತ್ಮರು ಅಂದರೆ ದೋಷರಹಿತರಾದವರು. ಹೀಗೆಲ್ಲ ಅವರು ಅರ್ಥ ಬರೀತಾರೆ. ಅರ್ಥ ಅಂದರೆ ಪ್ರಯೋಜನ ಅಂತ ಅರ್ಥ ಬರೀತಾರೆ ರಾಧಾಕೃಷ್ಣರು. ಮುನಿಗಳಿಗೆ ಭಕ್ತಿಯೋಗವೆಂಬ ಪ್ರಯೋಜನವನ್ನು ಕೊಡಲಿಕ್ಕೆ, ಆ ಭಕ್ತಿಯೋಗವನ್ನು ಮಾಡುವುದು ಹೇಗೆ, ಅದರಿಂದ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯುವುದು ಹೇಗೆ ಅಂತ ತೋರಿಸ್ಲಿಕ್ಕಾಗಿ ಅವತೀರ್ಣನಾದವನು ನೀನು ಅಂತ, ನಿನ್ನನ್ನು ನಾವು ಸ್ತ್ರೀಯರು ತಿಳಿಯುವುದು ಹೇಗೆ ಅಂತ ಮಹಾ ಉದ್ದೇಶ ಇದೆ ನಿನ್ನ ಅವತಾರಕ್ಕೆ ಅಂತ ಅವರು ಅರ್ಥ ಬರೀತಾರೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಹೀಗೆ ಅರ್ಥ ಕಾಣಿಸ್ತದೆ. ಅಮಲಾತ್ಮರು ಅಂದರೆ ಅವಿದ್ಯಾ ಕಾಮ ಕರ್ಮ ಇತ್ಯಾದಿಗಳಿಂದ ರಹಿತರಾದವರು, ಸರ್ವಜ್ಞರಾದಂಥ ಸನಕಾದಿಗಳು ಅಂತಲೇ ಅರ್ಥ ಮಾಡಿದ್ದಾರೆ. ಅವರ
ಅರ್ಥಕ್ಕೆ ಇವನು ವಿಷಯನಾದವನು. ಈ ಪರಮಹಂಸರು ಅಂದರೆ ಸನಕಾದಿಗಳು ಅಂತ ಬರೋದಿಲ್ಲ ಇವರು ವೀರರಾಘವರು. ಆದರೂ ನಾನು ಸನಕಾದಿಗಳು ಅಂತ ಪ್ರಮಾದದಿಂದ ಅದನ್ನು ಹೇಳಿದೆ ಅಷ್ಟೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಸನಕಾದಿಗಳು ಎಂಬ ಶಬ್ದ ಬಂದಿಲ್ಲ, ಅಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಭಕ್ತಿಯೋಗ ವಿಧಾನಾರ್ಥಂ ಅರ್ಥಶಬ್ದ ಅತ್ರ ವಿಷಯೀಭೂತ ಪದಾರ್ಥವಾಚಿ. ಭಕ್ತಿಯೋಗ ವಿಧಾನಾರ್ಥ ಅಂದರೆ ಭಕ್ತಿಯೋಗಕ್ಕೆ ಇವನು ಪ್ರತಿಪಾದ್ಯನಾದವನು ಅಂತ ಅರ್ಥ. ಅದು ಆಚಾರ್ಯನ ಅರ್ಥ ಹೇಳಿದ್ದಾರೆ, ಅದನ್ನು ವೀರರಾಘವರು ಹೇಳಿದ್ದಾರೆ. ಬನಂಜ ಗೋವಿಂದಾಚಾರ್ಯರು ಕೂಡ ಅದನ್ನು ಆ ಅರ್ಥವನ್ನು ವೀರರಾಘವರು ಹೇಳಿದ್ದನ್ನು ಗುರುತಿಸಿದ್ದಾರೆ. ಅದರಿಂದ ಆಚಾರ್ಯ ಹೇಳಿದ ಒಂದು ಹೊಸ ಅಪೂರ್ವವಾದ ಅರ್ಥ, ಮತ್ತು ಅದನ್ನು ಪ್ರಾಚೀನರು ಕೂಡ ಎಲ್ಲರೂ ಕೂಡ ಒಪ್ಪಿದಂಥ ಅರ್ಥ, ಕೆಲವರಾದರೂ ಒಪ್ಪಿದಂಥ ಅರ್ಥ ಅದು. ಭಕ್ತಿಯೋಗ ವಿಧಾನಸ್ಯ ಭಕ್ತಿಯೋಗ ಪ್ರಪಂಚಸ್ಯ ಅರ್ಥಂ. ಭಕ್ತಿಯೋಗವನ್ನು ಅವರೇನು ವಿಸ್ತರಿಸ್ತಾರೆ, ಎಕ್ಸ್ಟೆಂಡ್ ಮಾಡ್ತಾರೆ ನಿನ್ನ ಬಗ್ಗೆ, ಅದಕ್ಕೆ ನೀನು ವಿಷಯನಾದವನು. ಅಂಥವನು ನನ್ನಂಥ ಸಾಮಾನ್ಯ ಸ್ತ್ರೀಯರು ತಿಳಿಯುವುದು ಹೇಗೆ? ತರ್ಹಿ ಕಿಂ ಜಾನಾಸೀತ್ಯಪೇಕ್ಷಾಯಾಮ್. ನಟಂ ನಮ್ಮಂಥ ಸಾಮಾನ್ಯರಿಗೆ ಅಜ್ಞಾನಿಯಾದವನು ನಾಟ್ಯಶಾಸ್ತ್ರವನ್ನು ತಿಳಿಯದೆ ಹೋದರೆ, ಅವನಿಗೆ ನಾಟ್ಯಶಾಸ್ತ್ರದ ಪ್ರವೇಶ ಇಲ್ಲದೆ ಹೋದರೆ ಅವನಿಗೆ ಆ ರಂಗದ ಮೇಲೆ ನಡೆದಿರುವಂಥ ವಿದ್ಯಮಾನಗಳೇ ಅರ್ಥ ಆಗೋದಿಲ್ಲ. ಹಾಗೆ ನಮಗೂ ಕೂಡ ಅದು ಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಆದರೂ ನಿನ್ನನ್ನು ನಾವು ಹೀಗೆ ಸ್ತುತಿಸ್ತಾ ಇದ್ದೀವಿ. ಇದು ಆ ಕುಂತಿ ಹೇಳುವಂಥ ಮಾತು. ನಮ್ಮಂಥ ಸಾಮಾನ್ಯರು ನಿನ್ನನ್ನು ಅರಿಯುವುದಿಲ್ಲ ಅಂತ ಅವಳ ಒಂದು ಸಂಕಟ ಕೃಷ್ಣನ ಮುಂದೆ ಅದನ್ನು ತೋಡ್ಕೋತಾ ಇದ್ದಾಳೆ. ನ ಲಕ್ಷ್ಯಸೆ ಅಂದರೆ ನಿಜ ಮಹಿಮ್ನಾ ನ ಲಕ್ಷ್ಯಸೆ ಭಕ್ತಿಯೋಗಂ ವಿಧಾತುಂ ತ್ವಾಂ ವಯಂ ಸ್ತ್ರೀಯ ಕಥಂ ಪಶ್ಯೇಮಃ. ನೀನು ಭಕ್ತಿಯೋಗವನ್ನು ವಿಧಾತುಂ, ಭಕ್ತಿಯೋಗವನ್ನು ಈ ಜಗತ್ತಿನಲ್ಲಿ ಸ್ಥಾಪನೆ ಮಾಡಲಿಕ್ಕಾಗಿ ಅವತರಿಸಿ ಬಂದವನು. ನಾವು ನಿನ್ನನ್ನು ಕಾಣುವುದು ಹೇಗೆ? ಯದ್ವಾ ಪರಮಹಂಸಾದೀನಾಮಪಿ ಭಕ್ತಿಯೋಗ ವಿಧಾನಾರ್ಥಂ ತ್ವಾಂ. ಭಕ್ತಿಯೋಗ ವಿಧಾನಾರ್ಥಂ ಅಂತನ್ನುವುದನ್ನು ವೀರರಾಘವರು ಕೂಡ ಆ ಭಗವಂತನಿಗೆ ವಿಶೇಷಣವಾಗಿ ಪ್ರಯೋಗ ಮಾಡಿದ್ದಾರೆ. ಅದನ್ನು ಆ ಪ್ರಯೋಗ ಆಗಬಹುದು ಅಂತನ್ನೋದನ್ನು ಅವರು ಕಂಡುಕೊಂಡಿದ್ದಾರೆ. ಆ ಭಕ್ತಿಯೋಗವನ್ನು ತೋರಿಸ್ಲಿಕ್ಕಾಗಿ ಹುಟ್ಟಿದವನು ಅಂತ ಅದಕ್ಕೆ ಅರ್ಥನೂ ಬರೀತಾರೆ. ಆದರೆ ಆಚಾರ್ಯರ ವ್ಯಾಖ್ಯಾನದಲ್ಲಿ ಮತ್ತು ವೀರರಾಘವರ ವ್ಯಾಖ್ಯಾನದಲ್ಲಿ ಆ ಒಂದು ಶಬ್ದಕ್ಕೆ ಹೆಚ್ಚು ಅರ್ಥ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಭಕ್ತಿಯೋಗಕ್ಕೆ ಈತ ಪ್ರತಿಪಾದ್ಯನಾದವನು, ಸಾಮಾನ್ಯ ಮನುಷ್ಯರು ಆತನನ್ನು ತಿಳಿಯುವುದು ಹೇಗೆ ಅಂತ ಅದರ ತಾತ್ಪರ್ಯ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಮುಂದಿನ ಶ್ಲೋಕ. ಭಗವಂತ ಕೃಷ್ಣ ಅಂತ ಕರೆಸ್ಕೊಂಡಿದ್ದಾನೆ, ವಾಸುದೇವ ಅಂತ ಕರೆಸ್ಕೊಂಡಿದ್ದಾನೆ, ದೇವಕೀ ನಂದನ, ನಂದಗೋಪಕುಮಾರ, ಏನದಕ್ಕೆಲ್ಲ ಅರ್ಥಗಳು ಅದನ್ನು ವಿಜಯಧ್ವಜರು ಬರೀತಾರೆ. ತರ್ಹಿ ಸ್ತ್ರೀಣಾಂ ಭಗವದ್ ಉಪಾಸನಾ ಅಭಾವೇನ ತಜ್ಞಾನಾಭಾವಾತ್ ಮೋಕ್ಷಾಭಾವ ಇತ್ಯಾಶಂಕ್ಯ ತತ್ ಸ್ತುತಿರೇವ ಅಪರೋಕ್ಷ ಜ್ಞಾನ ಜನಕತೆಯ ಮೋಕ್ಷ ಸಾಧಿಕ ಇತ್ಯಭಿಪ್ರೇತ್ಯ ಕೃಷ್ಣಂ ಸ್ತವತಿ. ಈ ಭಗವಂತನ ಉಪಾಸನೆ ಸ್ತ್ರೀಯರಿಗಿಲ್ಲ ಅಂದ ಮೇಲೆ ಆ ಭಗವಂತನ ಜ್ಞಾನವೂ ಬರೋದಿಲ್ಲ, ಅವ್ರಿಗೆ ಮೋಕ್ಷವೇ ಇಲ್ಲದಂತ ಆದೀತಲ್ವಾ. ಅಂದರೆ ಭಗವಂತನನ್ನು ಸ್ತುತಿಸಿದರೆ ಸಾಕು, ಅವನ ಅಪರೋಕ್ಷ ಜ್ಞಾನ ಅವರಿಗಾಗ್ತದೆ. ಆದ್ದರಿಂದ ಅವರು ತಮ್ಮ ಜನ್ಮ ಸಾಫಲ್ಯವನ್ನು ಅನುಭವಿಸಬಹುದು ಅಂತ ಅವರ ತಾತ್ಪರ್ಯ ವಿಜಯಧ್ವಜರದು. ಅದ್ರ ಬಗ್ಗೆ ನನಗೆ ಭಿನ್ನಾಭಿಪ್ರಾಯ ಇದೆ. ಸ್ತ್ರೀಯರಿಗೆ ಮಹಾಭಾರತಾದಿಗಳ ಅಧ್ಯಯನ ಅದಿದ್ದೇ ಇದೆ, ಮಹಾಭಾರತ ಭಾಗವತಾದಿ ಗ್ರಂಥಗಳ ಅಧ್ಯಯನವೇ ಇದೆ, ಕೇವಲ ಶ್ರವಣ ಅಲ್ಲ. ಅದನ್ನು ನಾನು ಈ ಹಿಂದೆ ಕೂಡ ಪ್ರತಿಪಾದನೆ ಮಾಡಿದ್ದೇನೆ. ಅನೇಕ ಜನ ಹಿರಿಯರು ಪ್ರತಿಪಾದನೆ ಮಾಡಿದ್ದಾರೆ, ನಾನೇನು ಪ್ರತ್ಯೇಕವಾಗಿ ಪ್ರತಿಪಾದನೆ ಮಾಡುವುದಲ್ಲ. ಅದಲ್ಲದೆ ಅವರಿಗೆ ಉಪಾಸನೆಯೂ ಕೂಡ ಇದ್ದೇ ಇದೆ. ಕೃಷ್ಣ ಮಂತ್ರ ಇತ್ಯಾದಿಗಳನ್ನು ಜಪ ಮಾಡ್ತಾರಲ್ಲ, ಎಲ್ಲ ವೈದಿಕ ಹಿನ್ನೆಲೆ ಇರುವಂಥ, ಧಾರ್ಮಿಕ ಹಿನ್ನೆಲೆ ಇರುವಂಥ ಮನೆತನಗಳಲ್ಲಿ ಬಂದಂಥ ಎಲ್ಲ ಸ್ತ್ರೀಯರು ಕೂಡ ಈ ಕೃಷ್ಣ ಮಂತ್ರ ಮೊದಲಾದವುಗಳನ್ನು ಜಪ ಮಾಡ್ತಾರೆ. ಬೇಸಿಕಲಿ ಮಾಡುವುದಂತೂ ಕೃಷ್ಣ ಮಂತ್ರವನ್ನು ಎಲ್ಲರೂ ಮಾಡೇ ಮಾಡ್ತಾರೆ. ಅಲ್ಲಿ ಧ್ಯಾನ ಶ್ಲೋಕ ಅಂತ ಬಂದೇ ಬರ್ತದೆ, ಧ್ಯಾಯೇದ್ಧರಿನ್ ಮಣಿ ನಿಭಂ ಜಗದೇಕ ವಂದ್ಯಂ ಅಂತ. ಹೀಗೆ ಅವರು ಕೂಡ ಭಗವಂತನನ್ನು ಉಪಾಸಿಸಿಯೇ ಉಪಾಸಿಸ್ತಾರೆ. ಅವರಿಗೆ ಭಗವಂತನ ಉಪಾಸನೆ ಇಲ್ಲ ಅಂತ ಅರ್ಥ ಅಲ್ಲ. ಆ ಭಗವಂತನ ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ಸ್ತ್ರೀಯರಾಗಲಿ ಪುರುಷರಾಗಲಿ ಯಾವುದನ್ನು ತಾವು ಶ್ರವಣ ಮಾಡಬಹುದು, ಯಾವುದನ್ನು ಅಧ್ಯಯನ ಮಾಡಬಹುದು, ಅವರವ್ರ ಹಿನ್ನೆಲೆಗೆ ತಕ್ಕಂತೆ ಅದೆಲ್ಲವನ್ನು ಅಧ್ಯಯನ ಮಾಡಬೇಕು. ಹಾಗೆ ಅದನ್ನು ಮನನಕ್ಕೆ ತಂದುಕೋಬೇಕು. ಅದನ್ನು ಅವರು ಧ್ಯಾನದಲ್ಲಿಯೂ ಕೂಡ ಕಾಣುವ ಪ್ರಯತ್ನ ಮಾಡಬೇಕು. ಧ್ಯಾನ ಅವರಿಗೆ ಇದ್ದೇ ಇದೆ.
ಧ್ಯಾನವೇ. ಇನ್ನು ಕೆಲವರಂತೂ ಪುರುಷರಿಗೂ ಧ್ಯಾನ ಇಲ್ಲ, ಸ್ತ್ರೀಯರಿಗೆ ಧ್ಯಾನ ಇಲ್ಲ ಅಂತ ಅಷ್ಟೇ ಅಲ್ಲ, ಪುರುಷರಿಗೂ ಧ್ಯಾನ ಇಲ್ಲ ಅನ್ನೋರೆಲ್ಲ ಇದ್ದಾರೆ. ದೇವತೆಗಳಿಗೆ ಮಾತ್ರ ಧ್ಯಾನ ಅಂತ. ಗಾಯತ್ರಿ ಜಪ ಮಾಡ್ತಿದ್ದೇವೆ, ಕೃಷ್ಣ ಮಂತ್ರ ಜಪ ಮಾಡ್ತಿದ್ದೇವೆ ಅಂದರೆ, ಧ್ಯಾನ ಶ್ಲೋಕವನ್ನು ಹೇಳ್ತಿದ್ದೇವೆ ಅಂದರೆ, ಧ್ಯಾನ ಶ್ಲೋಕ ಹೇಳಲಿಕ್ಕಾಗಿ ಕೇವಲ ಪಠನೆ ಮಾಡಲಿಕ್ಕಾಗಿರುವುದಲ್ಲ. ಆ ಧ್ಯಾನ ಕಾಲದಲ್ಲಿ, ಆ ಮಂತ್ರ ಜಪ ಕಾಲದಲ್ಲಿ ಮನಸ್ಸಿನ ಪರದೆಯ ಮೇಲೆ ಆ ಭಗವಂತನ ಆ ಮನೋಮಯವಾದಂಥ ಒಂದು ಮೂರ್ತಿಯನ್ನು ನಿಲ್ಲಿಸಿಕೊಂಡು ಧ್ಯಾನ ಮಾಡುವುದೇ ಆ ಜಪ. ಅದರಲ್ಲಿ ಬೇರೆ ಏನೂ ಸಂಶಯವೇ ಇಲ್ಲ. ದೇವತೆಗಳು ದೊಡ್ಡ ಧ್ಯಾನ ಮಾಡ್ತಾರೆ, ನಾವು ಕಡಿಮೆ ಧ್ಯಾನ ಮಾಡ್ತೇವೆ, ಇಷ್ಟೇ. ದೇವತೆಗಳಿಗಿರುವ ಜ್ಞಾನ ಹೆಚ್ಚಿಂದು, ಅವರ ಮನನವೂ ಹೆಚ್ಚಿಂದು, ಅವರ ಧ್ಯಾನವೂ ಹೆಚ್ಚಿಂದು, ಅವರ ಅಪರೋಕ್ಷ ಜ್ಞಾನವೂ ಹೆಚ್ಚು. ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್. ಗೀತಾ ಪ್ರಸ್ಥಾನದ ಇದನ್ನು ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮ ಸಂಪೂರ್ಣೋಪಾಸನೆ ಮಾಡ್ತಾನೆ. ಸಂಪೂರ್ಣೋಪಾಸನೆ ಮಾಡುವುದರಿಂದ ಅವನಿಗೆ ಸಂಪೂರ್ಣವಾದಂಥ ಆನಂದ ಇದೆ. ನಮಗೆ ಸಂಪೂರ್ಣವಾದಂಥ ಉಪಾಸನೆ ಇಲ್ಲ, ಆದರೆ ನಮಗೂ ಕೂಡ ಅಲ್ಪವಾದ ಉಪಾಸನೆ, ಆ ಅಲ್ಪವಾದಂಥ ಉಪಾಸನೆಯಿಂದ ಅಲ್ಪವಾದಂಥ ಫಲ ನಮಗೆ ಖಂಡಿತವಾಗಿಯೂ ಪ್ರಾಪ್ತ ಆಗ್ತದೆ. ನಮಗೆ ಉಪಾಸನೆಯೇ ಇಲ್ಲ ಅಂತ ಹೇಳುವಂತಿಲ್ಲ. ಜನಸಾಮಾನ್ಯರಿಗೂ ನಮ್ಮಂಥ ಸಾಮಾನ್ಯ ಸಾಧಕರಿಗೂ ಕೂಡ ಉಪಾಸನಾ ಅಂತನ್ನೋದು ಇದ್ದೇ ಇದೆ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ. ಉಪಾಸನ ಅಂತನ್ನೋದು ಶಾಸ್ತ್ರದಲ್ಲಿ ಬಂದಿರುವಂತೆ ಎರಡು ರೀತಿಯಾದಂಥ ಉಪಾಸನೆ. ಒಂದು ಶಾಸ್ತ್ರಾಭ್ಯಾಸ ರೂಪವಾದಂಥ ಉಪಾಸನೆ, ಇನ್ನೊಂದು ಧ್ಯಾನ ರೂಪ. ಧ್ಯಾನ ರೂಪವಾದಂಥ ಉಪಾಸನೆ ಮತ್ತೊಂದು. ಹೀಗೆ ಶಾಸ್ತ್ರಾಭ್ಯಾಸ ರೂಪವಾದಂಥ ಉಪಾಸನೆಯನ್ನು ನಾವು ಮಾಡಬೇಕು, ಹಾಗೆ ಧ್ಯಾನ ರೂಪವಾದಂಥ ಉಪಾಸನೆಯನ್ನು ಕೂಡ ಮಾಡಬೇಕು. ಯಾವುದ್ಯಾವುದನ್ನು ಎಷ್ಟೆಷ್ಟನ್ನು ಯಾರ್ಯಾರು ಮಾಡಬೇಕು ಅಂತನ್ನೋದನ್ನು ಅವರವರೇ ತಾವೀಗ ಇರುವ ಹಿನ್ನೆಲೆಯಲ್ಲಿ ಅವರವರೇ ಅದನ್ನು ವಿಚಾರ ಮಾಡಬೇಕು. ಮತ್ತು ಒಬ್ಬ ಸ್ವರೂಪ ಗುರು ಸಿಕ್ಕಾಗ ಯಾವುದನ್ನು ಹೆಚ್ಚು ಅವಲಂಬಿಸಬೇಕು, ಯಾವುದನ್ನು ದೃಢವಾಗಿ ನಂಬಿ ಮುಂದುವರಿಬೇಕು ಅನ್ನೋದನ್ನು ಗುರು ಹೇಳ್ತಾನೆ. ಹೀಗೆ ಅಲ್ಪವಾದಂಥ ಉಪಾಸನೆ ನಮಗೆಲ್ಲಿಗೂ ಕೂಡ ಇದ್ದೇ ಇದೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ. ಎಲ್ಲವನ್ನೂ ಬ್ರಹ್ಮ ತಿಳಿತಾನೆ, ಎಲ್ಲವನ್ನೂ ತಿಳಿದು ಸಂಪೂರ್ಣ ಉಪಾಸನೆ ಮಾಡ್ತಾನೆ. ನಾವು ಕೆಲವನ್ನು ತಿಳಿದು ಕೆಲವನ್ನು ಉಪಾಸನೆ ಮಾಡ್ತೇವೆ. ಸಚ್ಚಿದಾನಂದ ಆತ್ಮೇತಿ, ಸತ್ವಚಿತ ಆನಂದ ಅಂತ ನಾವು ಭಗವಂತನನ್ನು ಉಪಾಸನೆ ಮಾಡೇ ಮಾಡ್ತೀವಿ. ಆ ಥರ ಉಪಾಸನೆ ನಮಗಿದ್ದೇ ಇದೆ ಅಂತ ಅದರ ತಾತ್ಪರ್ಯ. ಅದನ್ನು ಖಂಡಿತವಾಗಿ ಹೇಳ್ಬೋದು. ಸ್ತ್ರೀಯರಿಗೆ ಉಪಾಸನೆ ಇಲ್ಲ ಅಂತನ್ನುವ ಪ್ರಶ್ನಕ್ಕೆ ಅವಕಾಶವೇ ಇಲ್ಲ. ಯಾಕೆ ಕುಂತಿ ಆ ಥರ ಹೇಳ್ತಾಳೆ? ಈ ಜನಸಾಮಾನ್ಯರ ದೃಷ್ಟಿಯನ್ನು ಅವಳು ತನ್ನ ಮಾತಿನಲ್ಲಿ ಪ್ರತಿಬಿಂಬಿಸಿದಾಳೆ ಅಷ್ಟೆ. ಅದರಿಂದ ಅದಕ್ಕೆ ವಿಶೇಷ ಅರ್ಥ ಏನೂ ಇಲ್ಲ. ಸ್ತ್ರೀಯರು ಒಂದು ವೀಕರ್ ಸೆಕ್ಸ್, ಅದು ಅವರು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸ್ವಲ್ಪ ಹಿಂದೆ ಉಳಿದವರೇ. ಅವ್ರನ್ನ ಹಿಂದೆ ನಾವು ಉಳಿಸಿದ್ದೀವೋ ಅವರೇ ಉಳಿದಿದ್ದಾರೋ ಅದೆಲ್ಲ ವಿಚಾರ ಬೇರೆ. ಅಂತೂ ಅವರಿಗೆ ಎಲ್ಲ ವೇದವಂತನ ಹೊರತು ಉಳಿದೆಲ್ಲ ಪೌರುಷ ಗ್ರಂಥಗಳ ಅಧ್ಯಯನ ಇದ್ದೇ ಇದೆ. ಅದರ ಹಿಂದಿನ ತಜ್ಞರು ಪ್ರಾಜ್ಞರು ಕೂಡ ಒಪ್ಪೇ ಇದ್ದಾರೆ. ಅದನ್ನು ಹಿಂದೆ ನಾವು ಬೇರೆ ಸಂದರ್ಭದಲ್ಲಿ ನೋಡಿದ್ದೇವೆ. ಅಧ್ಯಯನವೂ ಇದೆ, ಮನನವೂ ಇದೆ, ಧ್ಯಾನವೂ ಕೂಡ ಇದ್ದೇ ಇದೆ. ಆದ್ದರಿಂದ ಅವರಿಗೆ ಭಕ್ತಿಯೋಗವೂ ಕೂಡ ಇದ್ದೇ ಇದೆ. ಆದರೆ ದೇವತೆಗಳು ಮಾಡುವ ಭಕ್ತಿಯೋಗ ಬೇರೆ. ಅದನ್ನು ಜ್ಞಾನಯೋಗಿಗಳಾದಂಥ ಸನಕಾದಿಗಳು ಮಾಡೋದಿಲ್ಲ. ದೇವತೆಗಳು ಮತ್ತು ಸನಕಾದಿಗಳು ಮಾಡುವ ಭಕ್ತಿಯನ್ನು ನಮ್ಮಂಥವ್ರು ಸಾಮಾನ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸನಕಾದಿಗಳು ಮಾಡುವ ಜ್ಞಾನಯೋಗವನ್ನು ನಮ್ಮಂಥ ಕರ್ಮಯೋಗಿಗಳಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಆದರೂ ಒಂದಿಷ್ಟು ಕರ್ಮ ಮಾಡ್ತೀವಿ, ಒಂದಿಷ್ಟು ಜ್ಞಾನ ಸಂಪಾದನೆ ಮಾಡ್ತೀವಿ, ಹಾಗೆ ಒಂದಿಷ್ಟು ಭಕ್ತಿಯನ್ನು ಕೂಡ ನಾವು ಮಾಡೇ ಮಾಡ್ತೇವೆ ಅಂತ ಹೀಗದರ ತಾತ್ಪರ್ಯವನ್ನು ತಿಳ್ಕೊಳ್ಬೇಕು. ಆದ್ದರಿಂದ ನಾನೊಬ್ಬಳು ಸಾಮಾನ್ಯಳು, ನಮಗೆ ಹೇಗೆ ಈ ಇದೆಲ್ಲ ತಿಳಿಲಿಕ್ಕೆ ಸಾಧ್ಯ ಅಂತ ಅದು ಒಂದು ನೈತ್ಯಾನುಸಂಧಾನ. ಒಬ್ಬ ವ್ಯಕ್ತಿ ತಾನೊಬ್ಬ ಬಹಳ ದೊಡ್ಡವನು ಅನ್ನೋ ಭ್ರಮೆಯನ್ನು ಇಟ್ಕೊಂಡು ಬದುಕಬಾರ್ದು. ಸಾಮಾನ್ಯರಂತೆ ಬದುಕುವ ನನ್ನೊಬ್ಬ ಸಾಮಾನ್ಯ ಭಗವಂತನ ಅಪಾರವಾದ ದಾಸವರ್ಗದಲ್ಲಿ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಭಾವಿಸಬೇಕು. ಆ ದೃಷ್ಟಿಕೋನ ಅಲ್ಲಿ ಕಾಣಿಸ್ತದಷ್ಟೇ. ಅದಕ್ಕಿಂತ ಹೆಚ್ಚಿಂದೇನು ನಾವು ತಿಳಿಬೇಕಾಗಿಲ್ಲ. ಕೃಷ್ಣ ಅಂದರೆ ಕೃಷತಿ ವಿಲಿಖತಿ ದಾರಯತಿ ಮೋಹಪಟಲಮಿತಿ ಕೃಷ್ಣ. ಮೋಹಪಟಲವನ್ನು, ಮೋಹ ಜಾಲವನ್ನು ಹರಿದು ಬಿಸಾಕ್ತಾನೆ, ಆದ್ದರಿಂದ ಆತನ ಕೃಷ್ಣ ಅಂತಾರೆ. ಅಥವಾ ನೀಲೋತ್ಪಲ ಶ್ಯಾಮ, ನೀಲವಾದ ಕಮಲದಂತೆ ಕಾಂತಿ ಉಳ್ಳವನು. ವಸುದೇವ ಅಂದರೆ ಕೃಷ್ಣನ ತಂದೆ. ಅವನ್ಯಾಕೆ ವಸುನಾ ಜೀವ್ಯತಿ, ಸಂಪತ್ತಿನಿಂದ ಯಾವತ್ತೂ ಅವನು ಶೋಭಿಸ್ತಾ ಇರ್ತಾನೆ.
ಅಂಥವನ ಮಗ ಈತ, ಆದ್ದರಿಂದ ಇವನು ವಾಸುದೇವ. ಹೊಸ ಆಚ್ಛಾದನೆ ಇತಿ ಧಾತೋ ಇದಂ ಜಗತ್ ಆಚ್ಛಾದ್ಯ ದೀವ್ಯತಿ. ಈ ಜಗತ್ತೆಲ್ಲವನ್ನು ಕೂಡ ಆಚ್ಛಾದಿಸಿಬಿಟ್ಟಿದ್ದಾನೆ, ಮತ್ತು ಅವನು ವಿಹರಿಸ್ತಾನೆ. ವಾನಾತ್ ಸೂತೇರ್ ದೇವನಾಥ್ ವಾಸುದೇವೋ ವಾಸಾದ್ಯುತೇಶ್ಛಾದನಾತ್ ಕ್ರೀಡೆಯಾವ ಬಲಾದ ಸುತ್ವಾತ್ ಅಂತ ಹೀಗೆ ಖಂಡಾರ್ಥ ನಿರ್ಣಯದಲ್ಲಿ ಆಚಾರ್ಯರು ಆ ವಾಸುದೇವ ಶಬ್ದದ ಅರ್ಥವನ್ನು ಕೂಡ ಹೇಳ್ತಾರೆ. ಇಡೀ ಜಗತ್ತನ್ನು ಮೋಹದಿಂದ ಕವಿಯುವಂತೆ ಮಾಡಿದ್ದಾನೆ. ಹಾಗೆ ಈ ಜಗತ್ತಿನಲ್ಲಿ ತನ್ನ ಸ್ವರೂಪವನ್ನು ಆತ ಎಲ್ಲ ಕಡೆ ಹರಡಿದ್ದಾನೆ. ತನ್ನ ಮಹಿಮೆ, ತನ್ನ ವ್ಯಾಪ್ತಿ ಎಲ್ಲ ಕಡೆಯನ್ನು ಹರಡೇ ಇದ್ದಾನೆ. ಆದ್ದರಿಂದ ಆತ ವಾಸುದೇವ. ಜಗತ್ ಆಚ್ಛಾದ್ಯ ದೀವ್ಯತೆ. ಫಲಾತ್ ದೈತ್ಯ ನಿರಸನಶೀಲ ಕ್ರೀಡಾದಿ ಗುಣಸಂಪನ್ನಾಯವ. ಅವನು ದೈತ್ಯರನ್ನು ಸದೆಬಡಿಯುವಂಥ ಶಕ್ತಿ ಉಳ್ಳವನು ಕೂಡ. ದೇವಕಿ ಅಂದರೆ ಲಕ್ಷ್ಮೀದೇವಿ, ಅವಳನ್ನು ಸಂತೋಷಪಡಿಸುವಂಥವನು ಅಂತ ಒಂದು ಅಪೂರ್ವ ಅರ್ಥವನ್ನು ವಿಜಯಧ್ವಜರು ಹೇಳ್ತಾರೆ. ದೇವಕಿ ಅಂದರೆ ಅವತನ ತಾಯಿಯೂ ಹೌದು. ಈ ಭಗವಂತನೇ ಅವಳೇ ಲಕ್ಷ್ಮೀದೇವಿ. ಹೇಗೆ ದೇವಕಿ ಅಂದರೆ ಭಗವಂತ ದೇವ, ಅವನೇ ದೇವಕ. ದೇವಶ್ಚಾಸೋ ಕಶ್ಚ. ಕ್ರೀಡಾದಿಗುಣ ವಿಶಿಷ್ಟನಾದವನು. ಕ ಅಂದರೆ ಸುಖ ಸ್ವರೂಪ. ಭಗವಂತ ದೇವಕ ಆದರೆ ಲಕ್ಷ್ಮೀದೇವಿ ದೇವಕಿ, ಅವಳನ್ನು ಸಂತೋಷಪಡಿಸುವಂಥವನು. ನಂದಗೋಪ ಕುಮಾರ ಅಂದರೆ ನಂದಗೋಪ ಅಂತ ಒಬ್ಬ ಯಾರೋ ರಾಜ ಇದ್ದ, ಅವನಿಗೆ ಬಂದಿರುವಂಥ ಕಷ್ಟವನ್ನು ಪರಿಹಾರ ಮಾಡಿದ ಅಂತ ಯಾವುದೋ ಪುರಾಣದಲ್ಲಿ ಬಂದದ್ದನ್ನು ವಿಜಯಧ್ವಜರು ಹೇಳ್ತಾರೆ. ನಂದಗೋಪ ಅಂದರೆ ತನ್ನ ತಂದೆ, ಅವನು ವೃಂದಾವನದಲ್ಲಿದ್ದಾಗ ಅವನಿಗೆ ಸಂತೋಷ ಕೊಟ್ಟವನು. ಗವಾಂ ವಿಂದಃ ಲಾಭ ಯಶಃ ತಸ್ಮೈ. ಯಾರನ್ನು ಸ್ತುತಿಸಿದರೆ ನಮಗೆ ಗೋ ಸಂಪತ್ತು ಸಿಗ್ತದೋ, ಅಥವಾ ಗೋ ಅಂದರೆ ಶಾಸ್ತ್ರ ಸಂಪತ್ತು ಸಿಗ್ತದೋ ಅವನು ಗೋವಿಂದ. ಅಥವಾ ಗವಾ ವೇದೇನ ಲಭ್ಯತೆ, ಶಾಸ್ತ್ರದಿಂದ ಆತ ಪ್ರತಿಪಾದ್ಯನಾದವನು ಅಂತ ಇನ್ನೊಂದರ್ಥ. ನಮಸ್ಕಾರ ವಿಧಾನಮೇವ ಅಸ್ಮಾಕಂ ಪುರುಷಾರ್ಥ ಸಾಧನಂ. ನಮ್ಮಂಥ ಸಾಮಾನ್ಯರಿಗೆ ನಮಸ್ಕಾರ, ಭಗವಂತನಿಗೆ ನಮಸ್ಕಾರ ಮಾಡುವುದೇ ದೊಡ್ಡ ಪುರುಷಾರ್ಥ ಸಾಧನ ಅಂತ ಪುನಃ ಪುನರ್ ನಮತಿ, ಮತ್ತೆ ಮತ್ತೆ ಭಗವಂತ ನಮಿಸ್ತಾ ಇದ್ದಾಳೆ. ಇದು ಯಾದವಾರ್ಯರು ನಮಗೆ ತಿಳಿಸಿಕೊಡುವಂಥ ಅರ್ಥ. ಇನ್ನು ಮುಂದೆ ಇದೇ ಶ್ಲೋಕಕ್ಕೆ, ಕೃಷ್ಣಾಯ ವಾಸುದೇವಾಯ ಅನ್ನುವಂಥ 21ನೇ ಶ್ಲೋಕಕ್ಕೆ ಉಳಿದವರೆಲ್ಲ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು ಶ್ರೀಧರಿ ವ್ಯಾಖ್ಯಾನದಲ್ಲಿ ನೋಡಬೇಕು. ಜ್ಞಾನಭಕ್ತಿಯೋ ಅಶಕ್ಯತ್ವ ಮುಕ್ತ ಪುನಃ ಕೇವಲ ನಮಸ್ಕರೋತಿ. ನಮಗೆ ನಿನ್ನನ್ನು ಅರಿಯುವುದು ಸಾಧ್ಯ ಇಲ್ಲ, ನಿನ್ನ ಬಗ್ಗೆ ಭಕ್ತಿ ಮಾಡುವುದು ಸಾಧ್ಯ ಇಲ್ಲ. ಆದ್ದರಿಂದ ನಮಗಿಂದು ಸಾಧ್ಯ ಇರುವುದು ಅಂದರೆ ನಿನ್ನನ್ನು ನಮಸ್ಕರಿಸ್ಲಿಕ್ಕೆ ಮಾತ್ರ ಅಂತ ಅವರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನಮಸ್ಕರೋತಿ ಕೇವಲಂ ಜಾನೀಮಃ. ನಿನ್ನನ್ನು ನಾವು ಕೇವಲ ನಮಿಸಬಲ್ಲೆವು. ಕೇವಲ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕೃಷ್ಣ, ವಾಸುದೇವ, ದೇವಕೀನಂದನ, ಪಂಕಜನಾಭ, ಪಂಕಜನೇತ್ರ ಮೊದಲಾದ ನಾಮಗಳನ್ನು ಅರಿಯುವ ಶಕ್ತಿ ಮಾತ್ರ ನಮಗಿದೆ. ಆದ್ದರಿಂದ ಅಂಥ ನಾಮ ವಿಶಿಷ್ಟನಾದ ನಿನಗೆ ನಮಸ್ಕಾರ ಅಂತ ಅದಕ್ಕೆ ವೀರರಾಘವರು ಅರ್ಥ ಮಾಡಿದ್ದಾರೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಏನು ವಿಶೇಷ ಅರ್ಥ ಕಾಣಿಸೋದಿಲ್ಲ. ಆದ್ದರಿಂದ ಅವರ ವ್ಯಾಖ್ಯಾನವನ್ನು ಕೂಡ ನಾವಿಲ್ಲಿ ನಿರ್ದಿಷ್ಟವಾಗಿ ಉದ್ಧರಿಸಬೇಕಾದಂಥ ಒಂದು ಅಗತ್ಯವೂ ಕೂಡ ಕಾಣಿಸೋದಿಲ್ಲ. ಹೀಗೆ ಆ 24ನೇ ಶ್ಲೋಕದ ವಿವರವನ್ನು ಇವತ್ತು ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಏನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.